ಯಾತ್ರಾಜಿನ್ ಅಂತ ಹೇಳ್ಬಿಟ್ಟು ಒಂದು ಕ್ಯಾಬ್ ಕಂಪನಿ ಒಂದು ಬಂದಿತ್ತು ಮಡಿಕೇರಿಯಲ್ಲಿ. ಈಗಲ್ಲ ಸುಮಾರು ಒಂದು 2014ರಲ್ಲಿ. ಅವಾಗ ಯೂನಿಯನ್ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದ್ರು, ಹೋದ್ರು, ಜಗಳ ಮಾಡಿದ್ರು, ಜಗಳ ಮಾಡಿ ಎಲ್ಲ ಆಗಿ ಮತ್ತೆ ಅದನ್ನ ಸ್ಟಾಪ್ ಮಾಡಿಸಿದ್ರು. ಮತ್ತೆ ಇತ್ತೀಚೆಗೆ ಒಂದು ಸ್ವಲ್ಪ ರೆಂಟಲ್ ಬೈಕ್ ಅವ್ರಿಗೂ ಮತ್ತೆ ಟ್ಯಾಕ್ಸಿ ಚಾಲಕರಿಗೂ ಒಂದು ಸ್ವಲ್ಪ ಮಾತಿನ ಚಕಮಕಿ ಎಲ್ಲ ಆಗಿ ಎಲ್ಲಾನು ಆಯ್ತು. ಯೆಲ್ಲೋ ಬೋರ್ಡ್ ಮಾಡಿ ಏನಕ್ಕೆ ಟ್ಯಾಕ್ಸಿ ಮಾಡಬೇಕು ಅನ್ನೋದೇ ನನ್ನ ಪ್ರಶ್ನೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ನ್ಯೂ ವಿಡಿಯೋ. ಸೊ ಇವತ್ತು ಟ್ರಿಪ್ ಇಲ್ಲ, ತುಂಬಾನೇ ಕಡಿಮೆ ಆಗಿದೆ. ಕಾರಣ ಏನಂತ ಹೇಳಿದ್ರೆ ರೆಂಟಲ್ ಬೈಕ್ಗಳು ಎಲ್ಲ ಕಡೆ ತುಂಬಿದೆ, ಹಾಗಾಗಿ ಟ್ರಿಪ್ಗಳೇ ತುಂಬಾ ಕಡಿಮೆ ಆಗಿದೆ. ಭಾನುವಾರ ಶನಿವಾರ ನಾರ್ಮಲ್ ಆಗಿ ಓಡ್ತಾ ಇತ್ತು, ಈಗ ಅದು ಕೂಡ ಇಲ್ಲ, ಅದು ಕೂಡ ನಿರೀಕ್ಷೆ ಆಗ್ಬಿಟ್ಟಿದೆ. ಇವಾಗ ಸೈನಿಕ್ ಸ್ಕೂಲ್ ಹತ್ರ ಕೂಡಿಗೆಯಲ್ಲಿ ಒಂದು ಮ್ಯಾಚ್ ನಡೀತಾ ಇದೆ, ಹಾಕಿ ಮ್ಯಾಚ್. ಸೊ ಅದರಲ್ಲಿ ಅವರ ಮಗಳು ಮ್ಯಾಚ್ ಆಡ್ತಿದ್ದಾರೆ. ಹಾಗೆ ಇನ್ನು ಇಲ್ಲಿಂದ ಪಿಕಪ್ ಮಾಡ್ಕೊಂಡು ಸೀದಾ ಆ ಕಡೆ ಹೋಗಿರುತ್ತೆ. ಹೋಗ್ಬಿಟ್ಟು ಇನ್ನು ಮ್ಯಾಚ್ ಎಲ್ಲ ಮುಗ್ದ ಮೇಲೆ ಮತ್ತೆ ಅಲ್ಲಿಂದ ಎಲಿಫೆಂಟ್ ಕ್ಯಾಂಪ್ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಇಲ್ಲಿಗೆ ಡ್ರಾಪ್ ಇರುತ್ತೆ. ಸೊ ಬನ್ನಿ ಗೈಸ್, ವಿಡಿಯೋದಲ್ಲಿ ಹೋಗೋಣ. ಮಡಿಕೇರಿಯಲ್ಲಿ ಸಿಕ್ಕಾಪಟ್ಟೆ ಬೈಕ್ಗಳಾಗ್ಬಿಟ್ಟಿದೆ ಗೈಸ್. ಕಡಿಮೆ ಅಂದ್ರೆ ಒಂದು 10ರಿಂದ 8 ರೆಂಟಲ್ ಬೈಕ್ ಕಂಪನಿಗಳಿದೆ. ಹೀಗಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಟ್ಯಾಕ್ಸಿಗಳಿಗೆ ಬಾಡಿಗಿಲ್ಲ. ಮೊದಲಾದ್ರೆ ಶನಿವಾರ ಭಾನುವಾರ ಆದ್ರೂ ಒಂದು ನಿರೀಕ್ಷೆ ಇತ್ತು. ಈಗ ಏನಾಗಿದೆ ಅಂದ್ರೆ ಬರೋರು ಎಲ್ಲ ಟೂರಿಸ್ಟ್ ಕೂಡ ಟೂ ವೀಲರ್ಗೆ ಹೋಗ್ತಾರೆ, ಫ್ಯಾಮಿಲಿ ಕೂಡ ಇರಲಿ, ಮಕ್ಕಳು ಕೂಡ ಇರಲಿ. ನನ್ನ ಹತ್ರ ಒಂದು ಫೋಟೋ ಇದೆ, ಅದು ನಾನು ಇಲ್ಲಿ ಹಾಕ್ತೀನಿ ನೋಡಿ. ಟ್ರಿಬಲ್ ರೈಡ್ ಕೂಡ ಹೋಗ್ತಾರೆ ರೆಂಟಲ್ ಬೈಕಲ್ಲಿ, ಡಬಲ್ ಹೆಲ್ಮೆಟ್ ಇರಲ್ಲ, ಏನಿಲ್ಲ. ವಿಡಿಯೋ ಕೂಡ ನಾನು ಪ್ಲೇ ಮಾಡ್ತೀನಿ ಗೈಸ್. ನೋಡ್ಬೋದು ನೀವು, 9 ಜನ ಇದ್ದಾರೆ. 9 ಜನ ಅಂದರೆ ಹೆಚ್ಚು ಕಮ್ಮಿ ಒಂದು ಟಿಟಿದು ಬಾಡಿಗೆ 9 ಬೈಕ್. 9 ಅಂದರೆ ಒಂದು 4-8 ಬೈಕ್ಗಳ ಹತ್ರ ತಗೊಂಡಿದ್ದಾರೆ. ಒಂದು ಬೈಕಿಗೆ 500 ರೂಪಾಯಿ ಹಾಕಿದ್ರು, 8 ಬೈಕಿಗೆ ಒಂದು 4,000 ಹತ್ರ ಆಯಿತು. 4,000 ಅಂತೇಳಿದ್ರೆ ಒಂದು ಟೆಂಪೋ ಟ್ರಾವಲ್ಗೆ ಇನ್ನೊಂದು 1,000 ಹೆಚ್ಚಿಗೆ ಕೊಡ್ಬೋದು. ಇವರು ಪೆಟ್ರೋಲ್ ಎಲ್ಲ ಸೇರಿಸಿದ್ರೆ ಜಾಸ್ತಿನೇ ಆಗುತ್ತೆ ಖರ್ಚು. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಗೈಸ್ ನೋಡ್ಬೋದು, ಇದರಲ್ಲಿ ಹೆಲ್ಮೆಟ್ಗಳು ಹಾಕೋದಿಲ್ಲ, ಏನಿಲ್ಲ. ಇಲ್ಲಿ ನೋಡಿ, ಲಗೇಜ್ ಎಲ್ಲ ಇಟ್ಕೊಂಡು ಹೋಗ್ತಾರೆ. ಡಬಲ್ ಹೆಲ್ಮೆಟ್ ಇಲ್ಲ, ಎಲ್ಲ ಸಿಂಗಲ್ ಹೆಲ್ಮೆಟಲ್ಲಿ. ಯಾವುದೇ ಸೇಫ್ಟಿ ಇಲ್ಲ. ಆಕ್ಸಿಡೆಂಟ್ ಆಗಿ ಕೊಡಗಲ್ಲಿ ಸುಮಾರು ಆಕ್ಸಿಡೆಂಟ್ ಕೂಡ ಆಗಿದೆ. ಯಾಕೆಂದ್ರೆ ನಾವು ಅಪೋಸಿಟ್ ಹೋಗ್ತಾ ಇರ್ಬೇಕಾದ್ರೆ ಅಪೋಸಿಟ್ ಅವ್ರು ರಾಂಗ್ ಸೈಡಲ್ಲೆಲ್ಲ ಬಂದು ಗುದ್ದಿ ಆಕ್ಸಿಡೆಂಟ್ ಎಲ್ಲ ಆಗಿದೆ ಅದನ್ನೆಲ್ಲ. ಸೊ ಈ ರೀತಿ ಏನೆಲ್ಲ ನಡೀತಾ ಉಂಟು. ನೀವು ಮಡಿಕೇರಿ ಬಂದು ಬೈಕ್ ತಗೊಳ್ಳೋದಕ್ಕಿಂತ ಸೇಫ್ಟಿ ನಿಮಗೆ ಟ್ಯಾಕ್ಸಿ. ಯಾಕೆಂದ್ರೆ ರೋಡ್ ಎಲ್ಲಿ ಏನು ಗೊತ್ತಿರಲ್ಲ. ರಿಸ್ಕ್ ತಗೊಳ್ಳೋದಕ್ಕಿಂತ ನೀವು ಸುಮ್ಮನೆ ಬಂದು ಟ್ಯಾಕ್ಸಿ ಮಾಡ್ಕೊಂಡು ಹೋಗೋದೇ ಬೆಟರ್. ಕಾಲೇಜ್ ಓದೋ ಹುಡುಗಿರೆಲ್ಲ ಬರ್ತಾರೆ, ಮನೇಲಿ ಬೇರೆ ಏನೋ ರೀಸನ್ ಹೇಳ್ತಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಸುತ್ತಾ ಇರ್ತಾರೆ ಸ್ಕೂಟಿ ಬೈಕ್ ರೆಂಟಲ್ ತಗೊಂಡು. ಸೊ ಅಪೋಸ್ ಏನಾದ್ರೂ ಆದಾಗನೇ ಗೊತ್ತಾಗೋದು ಮನೇಲಿ ಈ ತರ ಟ್ರಿಪ್ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಆ ರಿಸ್ಕ್ ಎಲ್ಲ ತಗೊಳಕ್ ಹೋಗ್ಬಿಡಿ ಗೈಸ್. ಯಾತ್ರಾಜಿನ್ ಅಂತ ಹೇಳ್ಬಿಟ್ಟು ಒಂದು ಕ್ಯಾಬ್ ಕಂಪನಿ ಒಂದು ಬಂದಿತ್ತು ಮಡಿಕೇರಿಯಲ್ಲಿ. ಈಗಲ್ಲ ಸುಮಾರು ಒಂದು 2014ರಲ್ಲಿ. ಅವಾಗ ಯೂನಿಯನ್ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದ್ರು, ಹೋದ್ರು, ಜಗಳ ಮಾಡಿದ್ರು, ಜಗಳ ಮಾಡಿ ಎಲ್ಲ ಆಗಿ ಮತ್ತೆ ಅದನ್ನ ಸ್ಟಾಪ್ ಮಾಡಿಸಿದ್ರು. ಕೊಡಗಲ್ಲಿ ಬರೋದಾಗೆ ಮಾಡಿದ್ರು. ಅದಾದ್ಮೇಲೆ ಇತ್ತೀಚೆಗೆ ಒಂದು 4-5 ವರ್ಷದಿಂದಾನೇ ಸ್ಟಾರ್ಟ್ ಆಗಿರೋದು ರೆಂಟಲ್ ಬೈಕ್. ಆ 4-5 ವರ್ಷದಿಂದ ಸ್ಟಾರ್ಟ್ ಆದ್ಮೇಲೆ ಅದನ್ನ ಯಾರು ಕೂಡ ತಲೆ ಕೆಡ್ಸ್ಕೊಂಡಿಲ್ಲ. ತಲೆ ಕೆಡ್ಸ್ಕೊಳ್ಳೋದಂದ್ರೆ ಅದಾದ್ಮೇಲೆ ಮತ್ತೆ ಅದೇನಾಯ್ತು ಅಂತ ಹೇಳಿದ್ರೆ ದೊಡ್ಡದಾಗಕ್ಕೆ ಆದ್ಮೇಲೆ ಎಲ್ಲರೂ ತಲೆ ಕೆಡ್ಸ್ಕೊಳಕ್ಕೆ ಶುರು ಮಾಡಿದ್ರು. ಮತ್ತೆ ಇತ್ತೀಚೆಗೆ ಒಂದು ಸ್ವಲ್ಪ ರೆಂಟಲ್ ಬೈಕ್ ಅವ್ರಿಗೂ ಮತ್ತೆ ಟ್ಯಾಕ್ಸಿ ಚಾಲಕರಿಗೂ ಒಂದು ಸ್ವಲ್ಪ ಮಾತಿನ ಚಕಮಕಿ ಎಲ್ಲ ಆಗಿ ಎಲ್ಲಾನು ಆಯ್ತು. ಬಟ್ ಈಗಲೂ ಜಾಸ್ತಿ ಆಗ್ತಾ ಇದೆ ಬೈಕ್ಗಳು. ವಾರದಲ್ಲಿ 50 ಬೈಕ್ 40 ಬೈಕ್ ಆ ರೀತಿ ಎಲ್ಲ ಬಂದು ಇಳಿತಾ ಉಂಟು. ಈಗ ಯಾರು ಏನ್ ಮಾಡ್ಲಿಕ್ಕೆ ಆಗಲ್ಲ, ಆ ರೀತಿ ಒಂದು ಹೆಮ್ಮರವಾಗಿ ಬೆಳೆದುಬಿಟ್ಟಿದೆ ರೆಂಟಲ್ ಬೈಕರ್. ಇನ್ನು ಟ್ಯಾಕ್ಸಿ ಡ್ರೈವರ್ಗಳ ಜೀವನ ಅಂತ ಹೇಳಿದ್ರೆ ಇನ್ನು ಮುಗೀತು, ಆಲ್ಮೋಸ್ಟ್ ಕ್ಲೋಸ್ ಮಡಿಕೇರಿಯಲ್ಲಿ.
ಆಗೋದಿಲ್ಲ. ಬರೋರೆಲ್ಲ ರೆಂಟಲ್ ಬೈಕಿಗೆ ಹೋಗ್ತಾರೆ. ಸಪೋಸ್ ಏನಾದರೂ ಸಿಕ್ಕಿದ್ರೆ ಮಾತ್ರ ಪ್ಯಾಕೇಜ್ಗಳೊಂದು 5 ದಿನ 4 ದಿನ ಆ ರೀತಿನ ಸಿಕ್ಕಿದ್ರೆ ಮಾತ್ರ ಗಾಡಿ ಓಡ್ತದೆ. ಅದಕ್ಕೂ ವೆಯ್ಟ್ ಮಾಡಬೇಕು. ಎಲ್ಲೋ ಬೋರ್ಡ್ ಮಾಡಿ ಏನಕ್ಕೆ ಟ್ಯಾಕ್ಸಿ ಮಾಡಬೇಕು ಅನ್ನೋದೇ ನನ್ನ ಪ್ರಶ್ನೆ. ಯಾಕೆಂದ್ರೆ ಸರ್ಕಾರನ ಉದ್ಧಾರ ಮಾಡ್ತಿದೀವಿ, ನಾವುಗಳು ಉದ್ಧಾರ ಆಗ್ತಾ ಇಲ್ಲ. ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಕೊಂಡು ಇನ್ಶೂರೆನ್ಸ್ ಅಷ್ಟಷ್ಟು ಪೇ ಮಾಡಿಕೊಂಡು ವರ್ಷಕ್ಕೊಂದ್ಸಲ ರಿನ್ಯೂವಲ್ ಇರುತ್ತೆ, ಎಫ್ ಸಿ ಮಾಡ್ಕೊಂಡು ಎಲ್ಲಾನು ಮಾಡ್ಕೊಂಡು ಮಾಡ್ತಾ ಇದೀವಿ. ನನ್ನ ಪ್ರಕಾರ ಇದು ವೇಸ್ಟ್ ನಾವು ಮಾಡ್ತಿರೋದು ಟ್ಯಾಕ್ಸಿ. ಇಲ್ಲಿ ಸುಮ್ಮನೆ ಎಲ್ಲರೂ ವೈಟ್ ಬೋರ್ಡ್ ಮಾಡ್ಕೊಂಡು ಓಡಿಸಬಹುದು. ಯಾಕೆಂದ್ರೆ ಬೈಕ್ಗಳು ಇರೋದ್ರಿಂದ ಯಾವ್ದು ಕೂಡ ಲೋಕಲ್ ಸೈಡ್ಸ್ ಇನ್ನೊಂದು ಯಾವ್ದು ಸಿಗೋದಿಲ್ಲ. ತುಂಬಾನೇ ಸಮಸ್ಯೆ ಆಗ್ಬಿಟ್ಟಿದೆ. ಇವಾಗ ಮಡಿಕೇರಿ ಟೌನ್ ಒಳಗೆ ರೀಚ್ ಆಗಾಯ್ತು. ಇನ್ನಲ್ಲಿ ಡೀಸೆಲ್ ಹಾಕೊಂಡು ಪಿಕಪ್ಗೆ ಹೋಗ್ಬೇಕು. ಸೊ ಡೀಸೆಲ್ ಹಾಕೊಂಡು ಮತ್ತೆ ರಿಟರ್ನ್ ಹೋಗುವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಡೀಸೆಲ್ ಹಾಕ್ಸ್ಕೊಂಡಾಯ್ತು. ಇತ್ತೀಚೆಗೆ ಡೀಸೆಲ್ಗೆ ಗೊತ್ತಿರ್ಬೋದು ಎಲ್ಲರಿಗೂ 3.5 ರೂಪಾಯಿ ಜಾಸ್ತಿ ಆಯ್ತು. ಸೊ ಇನ್ನೂ ಕೂಡ ಹಳೆ ರೇಟಲ್ಲೇ ಲೋಕಲ್ ಸೈಡ್ಸಿನ ಓಡಿಸ್ತಾ ಇದ್ದೀವಿ. ಏನು ವರ್ಕೌಟ್ ಆಗಲ್ಲ, ಮೊದಲಿಗಿಂತನೇ ಜಾಸ್ತಿ ಡೀಸೆಲ್ ಹೋಗ್ತಾ ಇದೆ. ರೇಟ್ ಕೇಳಿದ್ರೆ ಕೊಡೋರೇ ಇರಲ್ಲ, ಎಲ್ಲ ಬಾರ್ಗಿನ್ ಮಾಡ್ತಾರೆ. ನಾರ್ತ್ ಈಸ್ಟ್ ಅವರಂತೂ ಸಿಕ್ಕಾಪಟ್ಟೆ ಬಾರ್ಗಿನ್ ಮಾಡ್ತಾರೆ. ಅವ್ರ ತರ ಬಾರ್ಗಿನ್ ಮಾಡೋರು ಇನ್ನೊಬ್ರು ಇರಲ್ಲ, ಅಷ್ಟು ಹೆಚ್ಚಾಗಿ ಬಾರ್ಗಿನ್ ಮಾಡ್ತಾರೆ. ಕೆಲವೊಂದು ನಮ್ಮ ರೇಟಿಗೆ ಬಂದ್ರೆ ಬರಲಿ ಅಂತೇಳಿ ನಾವು ಬಿಟ್ಬಿಡ್ತೀವಿ. ಯಾಕೆಂದ್ರೆ ನಮಗೂ ಲಾಸ್ ಮಾಡ್ಕೊಂಡು ಆ ದಿನ ಟ್ಯಾಕ್ಸಿ ಓಡಿಸೋಕೆ ನಮಗೂ ಆಗಲ್ಲ. ಯಾಕೆಂದ್ರೆ ಓಡಿಸೋದು ನಾವು ಬಂದು ಏನಾದ್ರು ಉಳಿಬೇಕು, ನಮಗೂ ಏನಾದ್ರು ಉಳಿಬೇಕು, ಮತ್ತೆ ಲೋನಿಗೆ ಏನಾರು ಆಗಬೇಕು, ಮನೆ ಖರ್ಚಿಗಂತ ಏನಾರು ಆಗಿ ಉಳಿಬೇಕು. ಆ ರೀತಿ ಇದ್ರೆ ಮಾತ್ರ ಟ್ರಿಪ್ ಹೋದ್ರೆ ಪ್ರಯೋಜನ ಇರುತ್ತೆ. ಏನು ಇಲ್ಲದೆ ಕಸ್ಟಮರ್ಗಳನ್ನ ಉದ್ಧಾರ ಮಾಡಿ ಏನು ಪ್ರಯೋಜನ ಹೇಳಿ? ಅವರು ಉದ್ಧಾರ ಮಾಡ್ಕೊಂಡು ನಾವು ಮತ್ತೆ ಲಾಸ್ಟ್ಗೆ ಬೀದಿ ಪಾಲಾಗಬೇಕಾಗುತ್ತೆ. ಅದಕ್ಕೆ ಈಗ ಸಿಕ್ಕಾಪಟ್ಟೆ ಬಾರ್ಗಿನ್ ಆಗ್ತದೆ. ಡೀಸೆಲ್ ರೇಟ್ ಜಾಸ್ತಿ ಆದ್ಮೇಲಂತೂ ರೇಟ್ ನಾವು ಮಾಮೂಲಿ ನಾರ್ಮಲ್ ಆಗಿ ಲೋಕಲ್ ಸೈಡ್ಸಿನಿಗೆ ಹೋಗ್ತಿದ್ದಂತ ಡೀಸೆಲ್ ಎಕ್ಸ್ಪೆನ್ಸಿವ್ ಏನಿದೆ ಅದು ಸ್ವಲ್ಪ ಜಾಸ್ತಿ ಆಗಿದೆ, ಜಾಸ್ತಿನೇ ಹೋಗ್ತಾ ಇದೆ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಮೊದಲನೇದಾಗಿ ಯೂನಿಯನ್ ಸ್ಟ್ರಾಂಗ್ ಆಗಬೇಕು. ಯೂನಿಯನ್ ಸ್ಟ್ರಾಂಗ್ ಇಲ್ಲ. ಯೂನಿಯನ್ ಸ್ಟ್ರಾಂಗ್ ಆದ್ರೆ ಎಲ್ಲ ಒಂದು ರೇಟ್ ಫಿಕ್ಸ್ ಮಾಡಿ ಏನಾರು ಒಂದು ಮಾಡ್ಬೋದು. ಕೇರಳದಲ್ಲಿ ಬಂದು ಯೂನಿಯನ್ ತುಂಬಾನೇ ಚೆನ್ನಾಗಿದೆ. ಅವರು ಫಿಕ್ಸೆಡ್ ರೇಟ್, ಕಿಲೋಮೀಟರ್ ಇಷ್ಟೇ ಅಂದ್ರೆ ಇಷ್ಟೇ. ಅದು ಫಸ್ಟ್ ಗಾಡಿಯಿಂದ ಸೇರಿ ಇನ್ನು ಕೊನೆ ಗಾಡಿ ಗಂಟು ಹೋದ್ರೆ ಒಂದೇ ರೇಟ್ ಇರುತ್ತೆ. ಬಟ್ ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಆ ಥರ ಇಲ್ಲ. ಯೂನಿಯನ್ನೇ ಸ್ಟ್ರಾಂಗ್ ಇಲ್ಲ ಫಸ್ಟ್ ಆಫ್ ಆಲ್ ಕರ್ನಾಟಕದಲ್ಲಿ. ಇಲ್ಲಿ ಟ್ಯಾಕ್ಸಿ ಡ್ರೈವರ್ಗಳ ಜೀವನ ಅಂತೂ ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ ಗೈಸ್. ನಮ್ಮ ಕಸ್ಟಮರ್ ಬಂದ್ರು, ಈಗ ಟ್ರಿಪ್ ಸ್ಟಾರ್ಟ್. ಸೊ ಇವರೇ ಕಸ್ಟಮರ್ ಇಬ್ರು. ಕರ್ಕೊಂಡು ಹೊರಡುವ ಈಗ. ಸರ್ ಆಪ್ ಮುಂಬೈ ಸರ್ ಗೈಸ್, ಇವರು ಮಗಳು ಬಂದು ಸ್ಪೋರ್ಟ್ಸ್ ಅಲ್ಲಿ ಇದ್ದಾರೆ. ಅಲ್ಲಿ ಹಾಕಿ ಮ್ಯಾಚ್ ಆಡ್ತಾರೆ. ಈಗ ಕೂಡಿಗೆಲ್ಲಿ ಸೈನಿಕ್ ಸ್ಕೂಲ್ ಅಂತೇಳಿ ಒಂದು ಸ್ಕೂಲ್ ಇದೆ, ಅಲ್ಲಿಗೆ ಹೋಗ್ತಾ ಇರೋದು. ಅಲ್ಲೇ ಗ್ರೌಂಡಲ್ಲಿ ಮ್ಯಾಚ್ ಆಗ್ತಿರೋದು. ಸೊ ಇಲ್ಲಿಂದ ಹೋಗಿ ಈಗ ಸೀದಾ ಗ್ರೌಂಡಿಗೆ ಹೋಗ್ತಾ ಇರೋದು. ಅಭಿ ಸ್ಟ್ರೈಟ್ ಗ್ರೌಂಡ್ ಏನಾ ಸರ್? Yes, straight ground. ಗಾಯ್ಸ್, ಇವಾಗ ಕೂಡಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇದರಲ್ಲಿ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತಗೊಂಡ್ರೆ ಕೂಡಿಗೆ ಸೈನಿಕ್ ಸ್ಕೂಲ್ಗೆ ಎಂಟ್ರಿ ಆಗ್ತೀವಿ. ಒಳಗಡೆ ಹಾಗೆ ಹೋಗೋಣ. ಸೊ ಇಲ್ಲಿಂದ ಲೆಫ್ಟ್ ತಗೋಬೇಕು. ಇಲ್ಲಿ ಒಳಗಡೆ ತುಂಬ ಗೌರ್ಮೆಂಟ್ದೇನೋ ಪಶು ವೈದ್ಯಕೀಯ ಶಾಲೆ ಆ ಥರ ಎಲ್ಲ ಸುಮಾರಿದೆ. ಮತ್ತು ಹೈಸ್ಕೂಲೆಲ್ಲ ಇದೆ. ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಈ ಕಡೆನೇ ಇರೋದು. ಅಲ್ಲಲ್ಲಿ ಸ್ಪೀಡ್ ಬ್ರೇಕರ್ಗಳಿದೆ, ನೋಡಿಕೊಂಡು ಬರಬೇಕು. ಫಾಸ್ಟಾಗಿ ಬಂದರೆ ಆಮ್ಸ್ಗಳನ್ನ ಆರಿಸ್ಕೊಂಡು ಹೋಗ್ಬೇಕಾಗುತ್ತೆ.
ಇಲ್ಲಿ ಕೆಲವು ಸಲ ಮರದು ನೆರಳಿದಾಗ ಏನು ಕಾಣಲ್ಲ, ಅದೇ ಥರ ಆರಿಸ್ಕೊಂಡು ಬಂದಿದೆ ಈಗ. ಹೀಗೆ ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡಲ್ಲಿ ನೋಡಿ, ಅಲ್ಲಿ ಒಂದು ಪಶು ವೈದ್ಯಕೀಯ ಶಾಲೆ ಇದೆ. ಕಾಣ್ಬೋದು ರೈಟ್ ಸೈಡಲ್ಲಿ ಹಸುವೆಲ್ಲ ಕಾಣ್ತಾ ಇದೆ ನೋಡಿ. ಇದರಿಂದ ಸ್ವಲ್ಪ ಇನ್ನೂ ಮುಂದೆ ಹೋದರೆ, ಮುಂದೆ ಹೋಗಿ ಅಲ್ಲೊಂದು ಹಂಪ್ಸ್ ಬರುತ್ತೆ. ಹಂಪ್ಸ್ ಹತ್ರದಿಂದ ಲೆಫ್ಟ್ ತಗೊಂಡು ಒಳಗಡೆ ಹೋದರೆ ಗ್ರೌಂಡ್ ಬರುತ್ತೆ. ಸೊ ಅಲ್ಲೇ ಸ್ಪೋರ್ಟ್ಸ್ ಆಗ್ತಿರೋದು ಗೈಸ್. गेट बंद है मैडम, अंदर नहीं जा सकते। कोई बात नहीं, आज अभी इधर ही लगा देंगे। हाँ। फिर अंदर आ जाना जब खुला हो। संडे भी है ना, बस भी बाहर लगी है इसका चक्कर। बस तो कल भी बाहर बैग ले ले। ಗೈಸ್ ಬಂದು ಈಗ ಕೂಡಿಗೆಯಲ್ಲಿ ಸೈನಿಕ್ ಸ್ಕೂಲ್ ಹತ್ರ ಒಂದು ಗ್ರೌಂಡ್ ಇದೆ, ಇಲ್ಲಿ ಬಂದು ರೀಚ್ ಆಗಿ ಆಯಿತು. ಇಲ್ಲಿ ಒಳಗಡೆ ಮ್ಯಾಚ್ ನಡೀತಾ ಇದೆ ಗೈಸ್. ಇವಾಗ ಸೈನಿಕ್ ಸ್ಕೂಲ್ ಮುಗಿಸ್ಬಿಟ್ಟು ಈಗ ದುಬಾರಿಗೆ ಬಂದಿದ್ದೀನಿ. ದುಬಾರಲ್ಲಿ ಈಗ ಬೋಟಿಂಗ್ ಸ್ಟಾರ್ಟ್ ಆಗುತ್ತೆ, 4:00 ಆಯಿತು. ಸೊ ಇವಾಗ ಬೋಟಿಂಗ್ ಸ್ಟಾರ್ಟ್ ಆದಮೇಲೆ ಇನ್ನು ಕಸ್ಟಮರ್ ಆ ಕಡೆ ಹೋಗ್ತಾರೆ. ಸೊ ಈ ಕಡೆ ದುಬಾರಿಯಲ್ಲಿ ನಾನು ಇನ್ನೊಂದು ಜಾಗ ತೋರಿಸ್ಬೇಕು ನಿಮಗೆ.